ಡೀಟೇಲ್ಸ್ ಆಗಿ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಸರ್, ಈಗ ಈ 3 ಜನರ ಏನು ಪಾತ್ರ ಸರ್? ಯಾಕಂತ ಹೇಳಿದ್ರೆ 9 ಜನ ಮೊದಲು ಇದ್ರು ಅರೆಸ್ಟ್ ಮಾಡಿದ್ರು ಸರ್, ಎಲ್ಲ ಆಗಿತ್ತು. ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವರು ಅದರಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಅಲ್ಲಿ ಭಾಗಿಯಾಗಿ ಕೃತ್ಯ ನಡೆಸಿರುವಂಥವ್ರು 5-6 ಜನ ಆದರೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಒಂದು ಸಹಕರಿಸಿದ್ದಾರೆ. ಸೊ ಆಸ್ ಎ ಪಾರ್ಟ್ ಆಫ್ ಕಾನ್ಸ್ಪಿರಸಿ ಫಾರ್ ಸಪ್ಲೈ ಆಫ್ ಬೇರೆ ಬೇರೆ ರೀತಿ ಸಪೋರ್ಟ್ ಸಿಸ್ಟಮ್, ಅದನ್ನೆಲ್ಲ ಒಳಗೊಂಡಂತೆ ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಬಾಕಿ. ರಾಜಕೀಯ ಪ್ರೇರಿತವಾಗಿ ಏನಾದರೂ ನಡೆದಿದೆ ಅಂತ ಅಲ್ಲ, ಅಲ್ಲಿ ಸಂಘರ್ಷ ಇದ್ದಿದ್ದೇ ಏನು ಪ್ರಮುಖ ಆರೋಪಿ ಇದ್ದಾನೆ, ಪ್ರಮುಖ ಆರೋಪಿ ಮತ್ತು ಡಿಸೀಸ್ಡ್ ಅವರಿಬ್ಬರ ನಡುವಿನ ಸಂಘರ್ಷಕ್ಕೆ ಕಾರಣವೇ ಅವರ ವೈಯಕ್ತಿಕ ಪ್ರಗತಿ ಯಾವ ರೀತಿ ರಾಜಕೀಯವಾಗಿ ಆಗಬೇಕು ಅನ್ನೋಂಥದ್ದು ಕುರಿತಾಗಿ ಕೂಡ ಇತ್ತು. ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣಗಳು ಇತ್ತು. ಈಗ ಆರೋಪಿಗಳ ಬಂಧನ ಮುಂದುವರೆದಿರುವುದು ರಾಜಕೀಯ ಕಾರಣದಲ್ಲಿರುವಂಥ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಯಾವುದು? ಈಗೇನು ಆರೋಪಿಗಳು ಹೆಚ್ಚಿನ ಬಂಧಿಸ್ತಾ ಇದ್ರಲ್ಲ ಸರ್, ಅದರಲ್ಲಿ ಕೆಲವೊಂದಿಷ್ಟು ರಾಜಕೀಯ ಮುಖಂಡರು ಅಲ್ಲ. ಈಗ ನೋಡಿ, ಇದರಲ್ಲಿ ಆರೋಪಿಗಳ ಹಿನ್ನೆಲೆ ಅವ್ರು ರಾಜಕೀಯದಲ್ಲಿದ್ದಾರೋ, ರಾಜಕೀಯ ಮುಖಂಡರು, ಅದ್ಯಾವುದೂ ನಮಗೆ ಪ್ರಶ್ನೆ ಆಗಲ್ಲ. ಆ ಪ್ರಕರಣದಲ್ಲಿ ಅವ್ರದ್ದು ಪಾತ್ರ ಇದ್ದರೆ ಅವರು ಆರೋಪಿಗಳಾಗ್ತಾರೆ. ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ನಮ್ಮ ಸಾಕ್ಷ್ಯಾಧಾರಗಳು ಕಂಡು ಬಂದಲ್ಲಿ ಅವ್ರ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಇಲ್ಲಿ ಮೃತ ಹೊಂದಿರುವಂಥವರು ವಿಕ್ಟಿಮ್ಸ್, ನೊಂದವರು, ಮತ್ತು ಯಾರು ಆ ಕೃತ್ಯ ಎಸಗಿದ್ದಾರೆ, ಆ ಕೃತ್ಯಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಅವರೆಲ್ಲ ಆರೋಪಿಗಳು. ಅಷ್ಟು ಹೊರತಾಗಿ ಇದರಲ್ಲಿ ನಮಗೆ ಯಾವುದೇ ರೀತಿ ರಾಜಕೀಯ ಪಕ್ಷಕ್ಕೆ ಸೇರ್ತಾರ, ಮುಖಂಡರ, ಕಾರ್ಯಕರ್ತರ, ಅದ್ಯಾವುದೂ ನಾವು ಗಮನದಲ್ಲಿಟ್ಕೊಳಕ್ಕಾಗಲ್ಲ. ಇದೊಂದು ಕೊಲೆ ಅಂತಹ ಗಂಭೀರ ಪ್ರಕರಣ. ಈ ಪ್ರಕರಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಆರೋಪಿಯನ್ನಾಗಿ ಮಾಡಬೇಕು ಅಂತಂದರೆ ಭಾಳ ಗಂಭೀರವಾಗಿ ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥದ್ದು ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥದ್ದು ಆಗುತ್ತೆ. ಸರ್, ಈಗ 3 ಜನ ಈಗ ಎಕ್ಸ್ಟ್ರಾ ಏನು ಆರೋಪಿಗಳಿಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಒಬ್ಬರು ಯಾರಾದರೂ A1 ಆರೋಪಿ ಫೈನಾನ್ಸಿಯಲಿ ಏನಾದರೂ ಫಂಡಿಂಗ್ ಎಲ್ಲ ಇದೆ. ಇದರಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳಿದ್ದಾವೆ. ಫೈನಾನ್ಷಿಯಲ್ ಅಂತ ನಾನು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಒಟ್ಟಿನಲ್ಲಿ ಕೃತ್ಯ ಜರುಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರೊನಲಾಜಿಕಲಿ ಭಾಳಷ್ಟು ಇವೆಂಟ್ಸ್ ಆಗಿದೆ. ಅಂದರೆ ಅದು ಪ್ರಿಪ್ರೇಷನ್ ಇರ್ಬೋದು, ಕಾನ್ಸ್ಪಿರಸಿ ಇರ್ಬೋದು, ಅದನ್ನೆಲ್ಲ ಒಳಗೊಂಡಂತೆ ಯಾರ್ಯಾರು ಪಾತ್ರ ಇದೆ ಅದನ್ನೆಲ್ಲ ಅರೆಸ್ಟ್ ಮಾಡೋದು. ಸರ್, ಈಗ ಇಸ್ಮಾಲ್ ಟಮಾಟೋ ಅವ್ರದ್ದು ಒಂದಿಷ್ಟು ಆಡಿಯೋಗಳು ವೈರಲ್ ಆಗಿದ್ವು. ಅಂದರೆ ಹೊಡೆಯೋದಾಗಿ, ಬಡಿಯೋದಾಗಿ, ಕೊಲೆ ಮಾಡೋದಾಗಿ ಈ ಪ್ರಕರಣ ಸಂಬಂಧಪಟ್ಟಾಗ ಅವ್ರು ಏನಾದರೂ ತಂದು ಎನ್ಕ್ವೈರಿ ಮಾಡ್ತಾ ಇದ್ರು ಸರ್? ಈಗ ಯಾರ್ಯಾರನ್ನ ನಾವು ಆರೋಪಿಗಳು ಅಂತ ಕನ್ಸಿಡರ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ ಅಂಥವ್ರ ಬಗ್ಗೆ ನಾನು ಡೀಟೇಲ್ಸು ಕೊಡಬೇಕು. ಭಾಳಷ್ಟು ಜನರನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ, ವಿಚಾರಣೆ ಮಾಡ್ತಾಯಿದ್ದೀವಿ, ಹುಡುಕಾಟ ಮಾಡ್ತಾಯಿದ್ದೀವಿ, ಆರೋಪಿಗಳನ್ನ ವಶಕ್ಕೆ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ತೊಗೊಂಡ್ಮೇಲೆ ನಾವು ಅರೆಸ್ಟ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಮಾಡಿದ್ದೀವಿ ಅನ್ನೋದು ಹೇಳಲಿಕ್ಕೆ ಸಾಧ್ಯ, ಹೇಳೋದು ಸರಿ. ಅದು ಹೊರತುಪಡಿಸಿ ಬೇರೆ ಯಾವುದೋ ವಿವರಗಳನ್ನು ನಾನು ಹೇಳಲಿಕ್ಕೆ. ಅಂದರೆ ಸರ್, ನಿನ್ನೆ ಅಂಜುಮನ್ ಸಂಸ್ಥೆಗೆ ಮತ್ತು ಅವ್ರ ಮನೆಗೆ ಹೋಗಿದ್ದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನಿಸುತ್ತೆ. ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಬೆಂಬಲಿಸಿದ್ದಾರೆ ಅಂತ ಅನಿಸುತ್ತೆ, ಅವರೆಲ್ಲರನ್ನೂ ನಾವು ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಆ ವಶಕ್ಕೆ ತೊಗೊಳ್ಳೋ